ಚೆಕ್ ಮಾಡ್ತಾ ಭಯ್ಯ. 9874 ಐತಾ ಕಿದಾರೆ ಬ್ರೋ? ಏನ್ ಬ್ರೋ ಇಲ್ಲೇ ಇಟ್ಕೊಂಡಿದ್ಯಾ? ಹಾ, ಮ್ಯಾಜಿಕ್ ಪಿನ್. ಹಾಯ್, ನಮಸ್ಕಾರ ಸ್ನೇಹಿತರೆ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮತ್ತೆ ಮ್ಯಾಜಿಕ್ ಫ್ಲಿಟ್ನ ಟ್ರೈ ಮಾಡೋಣ ಅಂತ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಲಾಸ್ಟ್ ವಿಡಿಯೋ ನೀವು ನೋಡಿದ್ರೆ, ಲಾಸ್ಟ್ ವಿಡಿಯೋದಲ್ಲಿ ಪಿಕಪ್ ಎಲ್ಲ ಯಾವ ಥರ ಹೇಳ್ದ ಅಂತಂದರೆ 7 ಕಿಲೋಮೀಟ್ರ್ ಪಿಕಪ್ ಎಲ್ಲ ಎಳಿತಾ ಇದೆ, ಡ್ರಾಪ್ ಹತ್ರನೇ ಇರೋದು. ಆ ಥರ ಏನಕ್ಕೆ ಎಳಿತಾ ಇದೆ ಅಂತಂದರೆ ಡೆಲಿವರಿ ಪಾರ್ಟ್ನರ್ಗಳು ಕಮ್ಮಿ ಇದ್ದಾರೆ, ಜೊತೆಯಲ್ಲಿ ಆರ್ಡರ್ಗಳು ಇಲ್ದಿರೋ ಕಾರಣ ಏನು ಮಾಡೋಣ ಅಂತಂದರೆ ದೂರ ಇರೋ ಆರ್ಡ್ರ್ಗಳನ್ನ ಹಾಕೋನು ಹೆಂಗೋ ಕೆಲಸ ಮಾಡಿಸ್ಬೇಕಾಯ್ತು. ಅದರಿಂದಾಗಿ ಪಿಕಪ್ಪಿಗೂ ಕೂಡ ಒಂದು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಲಾಂಗ್ ಪಿಕಪ್ ಹಾಕಿ ಒಂದು ಅಮೌಂಟ್ ಕೊಟ್ಬಿಟ್ಟು ಆ ಥರ ಎಲ್ಲ ನಡೆಸ್ತಾ ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ, ಇವಾಗ ಏನಾದ್ರು ಆರ್ಡರ್ಗಳು ಬರುತ್ತಾ ಅನ್ನೋದನ್ನ ನೋಡಬೇಕು. ಜೊತೆಲಿ ಇನ್ನೊಂದೇನಪ್ಪ ಅಂತಂದರೆ ಮೇಯ್ನು ಅರ್ನಿಂಗ್ ನೋಡಿ. ಈಗ ಅಮೌಂಟ್ ನಾನು ವಿಡ್ರಾ ಮಾಡಿ ಲಾಸ್ಟಲ್ಲಿ ವಿಡಿಯೋ ಮಾಡಿದ್ನಲ್ಲ, ಅವಾಗ ನಾನು 2 ಆರ್ಡರ್ ಮಾಡಿದೆ. 2 ಆರ್ಡರ್ ಮಾಡಿದಾಗ ನನಗೆ 121 ರೂಪಾಯಿ ಬಂದಿತ್ತು. ಬಟ್ 121 ರೂಪಾಯಿ ಅದು ನನಗೆ ಕೊಡ್ತಾ ಇಲ್ಲ, ಅಕೌಂಟಿಗೂ ಕೊಡಲ್ಲ, ಏನೂ ಮಾಡಲ್ಲ. ಏನಕ್ಕೆ ಅಂತಂದರೆ ಬೇರೆ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ಗಳಾದರೆ ಇಷ್ಟು ದಿನದಲ್ಲಿ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಎಷ್ಟೇ ಇರಲಿ, ಈಗ 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಎಷ್ಟಾದರೂ ಕೂಡ ನಮ್ಮ ಅಕೌಂಟಿಗೆ ಬರೋದು. ಬಟ್ ಇವ್ನ್ದ್ರಲ್ಲಿ ಯಾವ ಥರ ಅಂತಂದರೆ ಈಗ 121 ರೂಪಾಯಿ ಇದೆ. ಬಟ್ 121 ರೂಪಾಯಿ ನಾವು ತೊಗೊಳಕ್ಕಾಗಲ್ಲ. ಮಿನಿಮಮ್ 200 ರೂಪಾಯಿ ಮಾಡಿ 200 ರೂಪಾಯಿನ ನಾವು ವಿಡ್ರಾ ಮಾಡಲೇಬೇಕಾಗಿರುತ್ತೆ. ಅದರಿಂದ ಈಗ 121 ರೂಪಾಯಿ ಆಗಿದೆ ಅಲ್ವಾ, 79 ರೂಪಾಯಿ ಮಾಡಬೇಕು. ಈಗ 200 ರುಪೀಸ್ ವಿಡ್ರಾ ಮಾಡಬೇಕು ಅಂತಂದರೆ ನಾನು ಇನ್ನು 79 ರೂಪಾಯಿ ಮಾಡಬೇಕು. ಅದರಿಂದಾಗಿ 79 ರೂಪಾಯಿ ಮಾಡ್ದಂಗೆ ಆಗುತ್ತೆ. ಜೊತೆಯಲ್ಲಿ ಅವತ್ತು ಮಾಡಿದ್ದು ಇವತ್ತು ಮಾಡಿದ್ದು ಎರಡೂ ಕೂಡ ನಾನು ವಿಡ್ರಾ ಮಾಡ್ಕೊಬೋದು. ಅದಕ್ಕಾಗಿ ಈಗ ಏನು ಮಾಡ್ತೀನಿ ಅಂತಂದರೆ ಆನ್ಲೈನ್ಗೆ ಹೋಗ್ತೀನಿ, ಆರ್ಡರ್ ಏನಾದ್ರು ಕೊಡ್ತಾನೆ ನೋಡೋಣ. ಈಗ ಕರೆಕ್ಟಾಗಿ ಟೈಮು 1:34 ಆಗಿದೆ. 1:34ಕ್ಕೆ ನಾನು ಆನ್ಲೈನ್ಗೆ ಹೋಗಿದ್ದೀನಿ. ಎಷ್ಟು ನಿಮಿಷ ಆದಮೇಲೆ ಆರ್ಡ್ರ್ ಬರುತ್ತೆ ಅಂತ ನೋಡೋಣ. ಆಮೇಲಿಂದ ನೀವು ನೋಡ್ಬೋದು ನೋಡಿ ಝೋನ್ ಯಾವ ಥರ ಇದೆ ಅಂತ. ಅಂದರೆ ಆರ್ಡರ್ಗಳು ಎಲ್ಲೆಲ್ಲಿ ಜಾಸ್ತಿ ಇದೆ ಅಂತ ನೋಡಿ. ಇಲ್ಲಿ ಸರ್ಚ್ ಕೊಡ್ತಾ ಇದೀನಿ, ಇಲ್ಲೊಂಥವು ಹೊಸದನ್ನ ಕರುತ್ತದೆ. ಈಗ 10 ರೂಪಾಯಿ ಸರ್ಚ್ ಎಕ್ಸ್ಟ್ರಾ ಕೊಡ್ತಾ ಇದ್ದೇನೆ. ಬಟ್ ನಾನಿರೋದು ಮಲ್ಲೇಶ್ವರಮಲ್ಲಿ ಆರ್ಡ್ರ್ ಬರುತ್ತಾ ಅನ್ನೋದು ನೋಡಬೇಕು. ನಾನು ರೆಗ್ಯುಲರಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದು ಬೆಲ್ ರೋಡಲ್ಲಿ. ಏನು ಬೆಲ್ ರೋಡಲ್ಲಿ ತೆಗೆದೇ ಬಿಟ್ಟಿದ್ದಾನೆ. ಬೆಲ್ ರೋಡು ಮತ್ತು 80 ಫೀಟ್ ರೋಡ್ ಇದೆ ನೋಡಿ ನಮ್ಮ ಝೋನಲ್ಲಿ. ಆರ್ಡ್ರ್ಗಳು ಇಲ್ದಂಗೆ ಮಾಡಿಬಿಟ್ಟಿದ್ದಾನೆ. ಅವತ್ತು ಡ್ಯೂಟಿ ಮಾಡಿದ್ದು ಅಲ್ಲೇ ನಾನು, ಅದಕ್ಕೋಸ್ಕರ ಅಲ್ಲೇ ತೆಗೆದುಬಿಟ್ಟಿದ್ದಾನೆ ಇವತ್ತು. ಖಾಲಿ 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 ತೋರಿಸ್ತಾ ಇದ್ದಾನೆ ಅಲ್ಲಿ. ಒಂಥರ ಜೇನಿಂದ ಇರಲ್ವಾ, ಆ ಥರ ಮಾಡಿಬಿಟ್ಟಿದ್ದಾನೆ ಝೋನ್ನ. ಜೇನುಗೂಡು. ನೋಡೋಣ ತಡ್ರಿ ಗೈಸ್, ಎಷ್ಟೊತ್ತಿಗೆ ಬರುತ್ತೆ ಮೊದಲನೇ ಆರ್ಡ್ರ್ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆರ್ಡರ್ ಬರುತ್ತಾ ಇಲ್ಲ ಅನ್ನೋದು ಕೂಡ ಡೌಟ್ ಇದೆ ಇವತ್ತು. ಏನಕ್ಕೆ ಅಂದರೆ ಅವತ್ತು ಫಸ್ಟ್ನೇ ದಿನ ಮಾಡಿದ್ದು, ಫಸ್ಟ್ನೇ ದಿನ ಎಲ್ಲ ಅಪ್ಲಿಕೇಶನ್ ಆರ್ಡರ್ಗಳನ್ನ ಕೊಡ್ತಾನೆ. ಅದರಿಂದಾಗಿ ಇವತ್ತು ಇನ್ನೊಂದು ದಿನ ಮಾಡಿದ್ರೆ ಇದ್ರ ಭಾಳ ಗೊತ್ತಾಗೋದು. ಅದರಿಂದಾಗಿ ಇವತ್ತು ಮಾಡ್ತಾ ಇರೋದು. ನೋಡಿ ಒಂದು ಆರ್ಡರ್ ಬರ್ತಾ ಇದೆ, ಅಕ್ಸೆಪ್ಟ್ ಮಾಡ್ಬಿಡ್ತೀನಿ. ಏನಕ್ಕಪ್ಪ ಅಂತಂದರೆ ಡ್ರಾಪ್ ಇರೋದು RT ನಗರಲ್ಲಿ, ಅದಕ್ಕೋಸ್ಕರ ಅಕ್ಸೆಪ್ಟ್ ನೋಡಿ. ಮೊದಲನೇ ಆರ್ಡರ್ ಬಂದಿದೆ, ಮೊದಲನೇ ಆರ್ಡರ್ನ ಅಕ್ಸೆಪ್ಟ್ ಮಾಡಿದ್ದೀನಿ. ನೋಡಿ ಪಿಕಪ್ 2.1 ಕಿಲೋಮೀಟರ್ ಹಾಕಿದ್ದಾನೆ, ಹೋಗಿದ್ದು ನಾನು ಪಿಕಪ್ ಮಾಡೋಣ ಫಸ್ಟ್. ಅದಾದ್ಮೇಲೆ ಡ್ರಾಪು RT ನಗರ್ಗೆ 4 ಕಿಲೋಮೀಟರ್ ತೋರಿಸ್ತಾ ಅಂತ ಅನ್ಸುತ್ತೆ. ಈಗ ಆರ್ಡರ್ ಕೊಟ್ಟರು ನಾನು ತಿರ್ಗಾ ಇನ್ನೂ ಒಂದು ಆರ್ಡರ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ 55 ರೂಪಾಯಿನ ತೋರಿಸ್ತಾ ಅನ್ಸುತ್ತೆ ಆರ್ಡ್ರು. ಬನ್ನಿ ಇದನ್ನು ಡ್ರಾಪ್ ಮಾಡೋಣ, ಎಷ್ಟಾಗುತ್ತೆ ಅಂತ ನೋಡೋಣ. ಗೈಸ್ ನೋಡಿ ರೆಸ್ಟೋರೆಂಟ್ ಅಲ್ಲಿದೆ, ಗಾಡಿ ಅಲ್ಲಿ ಹಾಕಿದ್ದೀನಿ. ಏನಕ್ಕಪ್ಪ ಅಂತಂದರೆ RT ನಗರಿಗೆ ನಾನು ಹಿಂಗೆ ಹೋಗಬೇಕು. ಅದರಿಂದಾಗಿ ಗಾಡಿ ಅಲ್ಲೇ ಹಾಕಿ ಬನ್ನಿ. ಇಲ್ಲಿ JCBಗಳು ಬೇರೆ ಕೆಲಸ ಮಾಡ್ತಾ ಇದ್ದಾವೆ, ಇಲ್ಲ ಅಂತಂದ್ರೆ ಅಲ್ಲೇ ಹಾಕ್ತಾ ಇದೆ ಗಾಡಿ ನಾನು. ಬನ್ನಿ ಹೋಗಿ ಪಿಕಪ್ ಮಾಡೋಣ ಫಸ್ಟು. ಅಂದರೆ ಅರೈವ್ ಕೊಟ್ಟೆ, ಆರ್ಡರ್ ರೆಡಿ ಇದೆಯಾ ಇಲ್ಲ ಅಂತ ಇದ್ರಲ್ಲಿ ತೋರಿಸೋಲ್ಲ. ಹೋಗ್ಬಿಟ್ಟು ಅಲ್ಲಿ ಕೇಳೋಣ ಎಷ್ಟೊತ್ತು ಹಾಕ್ಬೋದು, ಏನು ಹಾಕ್ಬೋದು ಅಂತ ಕೇಳಬೇಕು ಅವ್ರನ್ನ. ಇಲ್ಲ ಅಂತ ಅಂದರೆ ಈ ಅಪ್ಲಿಕೇಶನಲ್ಲಿ ಪಿಕಪ್ ಮಾಡೋದಕ್ಕೆ ಕಷ್ಟ ಆಗೋಗುತ್ತೆ. ನೋಡಿ ಇಲ್ಲಾಸಿಂದ ಹೋಗಿ ಪಿಕಪ್ ಮಾಡಬೇಕು. ನೋಡಿ ನಂಬರ್ ತೋರಿಸ್ತೆ. ಅವ್ರು ಏನು ಮಾಡಿದ್ರು ಅಂತ ಅಂದರೆ ಆರ್ಡರ್ಗಳು ಅಲ್ಲಿ ಇದ್ದಾವೆ ನೋಡಿ, ಚೆಕ್ ಮಾಡಿ, ನಿಮ್ಮ ನಂಬರ್ ಇದ್ರೆ ತಗೊಂಡೋಗ್ರಿ, ರೆಡಿ ಇದ್ರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ನನ್ನ ನಂಬರ್ ಐತಾ ಅಂತ ಚೆಕ್ ಮಾಡಿದೆ. ಬಟ್ ನನ್ನ ನಂಬರ್ ಇಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಮತ್ತೆ ನಿಂತ್ಕೊಂಡೆ. ಗೈಸ್ ನೋಡಿ ಇದು ಮ್ಯಾಜಿಕ್ ಪಿನ್ ಆರ್ಡರ್ದು ಸವಾಸ ಅಂದರೆ ಸವಾಸಲ್ಲ. ಏನಕ್ಕಪ್ಪ ಅಂತ ಅಂದರೆ ಇದ್ರಲ್ಲಿ ರೆಡಿನೂ ತೋರಿಸ್ತಾ ಇಲ್ಲ, ಏನೂ ತೋರಿಸ್ತಾ ಇಲ್ಲ. ಅವ್ರಿಗೂ ಕೂಡ ಆರ್ಡರ್ ಇದೆಯಾ ಇಲ್ವಾ ಕೇಳ್ರಿ ಅಂತ. ಅಂದರೆ ಆರ್ಡರ್ಗಳು ಜಾಸ್ತಿ ಇದ್ದಾವೆ, ಚೆಕ್ ಮಾಡೋಕ್ಕಾಗಲ್ಲ. ಆದರೂ ಕೂಡ ಒಂದ್ಸಲ ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ನೋಡಬೇಕು ನೋಡಿ ಎಷ್ಟೊತ್ತಾಯ್ತು ಗೊತ್ತಾ. ಆಲ್ರೆಡಿ ಬಂದು ನಾನು ಅರ್ಧ ಗಂಟೆ ಆಯಿತು. ನನ್ನ ಮುಂದೆನೇ ಒಂದು 10-15 ಜನ ಆರ್ಡ್ರ್ಗಳನ್ನ ತಗೊಂಡ್ರು, ಸ್ವಿಗ್ಗಿ ಝೊಮ್ಯಾಟೋದವರೆಲ್ಲ. ಬಟ್ ನನಗೆ ಆರ್ಡರ್ ಕೊಡ್ತಾ ಇಲ್ಲ. ರೆಡಿನಾರು ತೋರ್ಸಂಗಿದ್ದೀರಿ ಏನೋ ಒಂದು ಮಾಡ್ಬೋದಾಯ್ತು. ಬಟ್ ಇದ್ರಲ್ಲಿ ರೆಡಿನೂ ತೋರ್ಸೋದಲ್ಲ, ಅದರಿಂದಾಗಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಚೆಕ್ ಮಾಡ್ತಾ ಭಯ್ಯ. 9874 ಐತಾ ಕಿದಾರೆ ಬ್ರೋ? ಏನ್ ಬ್ರೋ ಇಲ್ಲೇ ಇಟ್ಕೊಂಡಿದ್ಯಾ? दिखाया ऑर्डर ID
उधर चेक कर रहा हूँ डिस्प्ले दिखा है मैं तो चला गया सोच रहा था यहीं पे था ಗುರು ಆರ್ಡರ್ ರೆಡಿ ಇಟ್ಕೊಂಡು ಇಲ್ಲೇ ಅವನೇ ನೋಡ್ರಿ ಇವನು ರೆಡಿ ಇಟ್ಕೊಂಡು ಕೂಡ ಆರ್ಡರ್ನ ಕೊಡ್ತಾನೆ ಇಲ್ಲ ಅಲ್ಲಿ ಮುಂದೆಗಡೆನೆ ಇಟ್ಕೊಂಡು ನಾನು ಅವಾಗಿಂದ ಅಲ್ಲೇ ನಿಂತ್ಕೊಂಡಿನಿ ಅವಾಗಿಂದ ಆರ್ಡರ್ ನಂಬರ್ ಹೇಳಿದ್ರು ಕೂಡ ಇವನು ಚೆಕ್ ಮಾಡ್ದಲ್ಲೇನೆ ನೋಡಿ ಇವಾಗ ಕೊಟ್ಟಿದ್ದಾನೆ ಅಂದ್ರೆ ಆರ್ಡರ್ ರೆಡಿ ತೋರ್ಸಿದ್ರೆ ಅವ್ನ ಕೇಳ್ಬೋದು ಈ ಆರ್ಡರ್ ರೆಡಿ ಇದೆ ನಿಮ್ಗೆ ಆರ್ಡರ್ ಕೊಡ್ಲೇಬೇಕು ಅಂತ ಕೇಳ್ಬೋದು ಬಟ್ ಇದ್ರಲ್ಲಿ ತೋರಿಸ್ತಾ ಇಲ್ವಲ್ಲ ಅದರಿಂದಾಗಿ ಆರ್ಡರ್ ರೆಡಿ ಇದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ದಲ್ಲೇ ಅವ್ನ ಕೇಳಿ ಅಂದ್ರೆ ಕೇಳಿ ನಾನು ಒಂದ್ 2-3 ಸಲ ಕೇಳಿದೀನಿ ಇನ್ನ ರೆಡಿ ಇದೆಯಾ ರೆಡಿ ಆಗಿದೆಯಾ ಅಂತ ಇದೆ ಅಂದ್ರೆ ರೆಡಿ ಕೊಟ್ರೆ ಮಾತ್ರ ಅವ್ರು ಆರ್ಡರ್ ಕೊಡೋರು ಅದರಿಂದಾಗಿ ರೆಡಿ ಬಂದೈತಾ ಅಂತೀರಾ ಬಟ್ ನೋಡಿ ಅಲ್ಲೇ ಇಟ್ಕೊಂಡು ಆರ್ಡರ್ ಇವಾಗ ಕೊಟ್ಟವನೆ ಆರ್ಡರ್ ಪಿಕ್ ಮಾಡೋಣ ಬನ್ನಿ ಇವಾಗ ಸೀದಾ ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಣ 4.5 ಕಿಲೋಮೀಟರ್ ಇದೆ ಆಮೇಲೆ ಇನ್ನೊಂದು ಇವಾಗ ಆರ್ಡರ್ ಪಿಕ್ ಮಾಡಕ್ ಹೋಗಿದ್ನಲ್ಲ ಅಲ್ಲಿ ಅವಾಗ ಯಾರೋ ಒಬ್ರು ಓಲಾ ಮಾತಾಡೋರು ಓಲಾದವ್ರು ಬಂದಿದ್ರು ಅವರು ಕೂಡ ಮ್ಯಾಜಿಕ್ ಇಂದಾನೆ ಆರ್ಡರ್ ಬಂದಿದ್ರು ಬಟ್ ಅವ್ರು ಕ್ಯಾನ್ಸಲ್ ಆಗೋಯ್ತು 20 ನಿಮಿಷ ಆದ್ಮೇಲೆ ಅವ್ರು ಬೈಕೊಂಡವ್ರು ನೋಡಿ ಸುಮ್ಮನೆ ಅಲ್ಲಿಂದ 2.5 ಕಿಲೋಮೀಟರ್ ಬಂದ 20 ನಿಮಿಷ ಆದ್ಮೇಲೆ ಆರ್ಡರ್ ಕ್ಯಾನ್ಸಲ್ ಆಯ್ತು ಅಂತ ಬೈಕೊಂಡ್ರು ಅದರಿಂದ ನಂದು ಹಂಗೆ ಆಗುತ್ತಾ ಅಂತ ಡೌಟ್ ಆಗೋಗ್ಬಿಟ್ಟಿತ್ತು ಸ್ವಲ್ಪ ಬಟ್ ಆರ್ಡರ್ ಹೆಂಗೋ ಸಿಕ್ತು ಇನ್ನೊಂದೇನಪ್ಪಾ ಅಂತ ಅಂದ್ರೆ ಫ್ರೆಂಡ್ ಯಾರೋ ಮ್ಯಾಜಿಕ್ ಇಂದ ಮಾತಾಡ್ರಂತೆ ಅವ್ರಿಗೆ ಸ್ಯಾರಿನೇ ಕೊಟ್ಟಿಲ್ವಂತೆ ನಂದು ಈಗ ಹಂಗೆ ಆಗುತ್ತಾ ಏನೋ ಗೊತ್ತಿಲ್ಲ ಬಟ್ ಈಗ 200 ರೂಪಾಯಿ ವಿಡ್ರಾ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾರೋ ಫೋನ್ ಮಾಡ್ತಾರೆ ಪಿಕ್ ಮಾಡಿ ನೋಡೋಣ ಕೊಟ್ಟಿದ್ದೀನಿ 965 ನೋಡಿ ಆರ್ಡರ್ನ ಡಿಲಿವರ್ ಮಾಡಿದೆ ಡಿಲಿವರ್ ಮಾಡಾದ್ಮೇಲೆ ಅಮೌಂಟ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾನೆ ಅಂದರೆ ತೋರಿಸಿದಲ್ಲ 55 ರೂಪಾಯಿನ ತೋರಿಸ್ತಾ ಬಟ್ ಇವಾಗ 63 ರೂಪಾಯಿ ಕೊಟ್ಟಿದ್ದಾನೆ ಇವಾಗ ಟೋಟಲ್ ಆಗಿ 185 ರೂಪಾಯಿ ಆಗಿದೆ ಇನ್ನು ವಿಡ್ರಾಗೆ ನನಗೆ ಅಮೌಂಟ್ ಎಷ್ಟು ಬೇಕು ಅಂತ ಅಂದರೆ 15 ರೂಪಾಯಿ ಬೇಕು ಇನ್ನೊಂದು ಆರ್ಡರ್ ಮಾಡಿದ್ರು ಸಾಕು ಇನ್ನೊಂದು ಆರ್ಡರ್ ಬಂದರೆ ಹೆಂಗೆ ಅಕ್ಸೆಪ್ಟ್ ಮಾಡಿ ಡ್ರಾಪ್ ಮಾಡ್ಬೋದು ಯಾವ್ದಾದ್ರು ಚಿಕ್ಕ ಆರ್ಡರ್ ಬರುತ್ತೋ ಅನ್ನೋದೊಂದು ವೆಯ್ಟ್ ಮಾಡಿ ನೋಡೋಣ ಏನಕ್ಕಪ್ಪ ಅಂತ ಅಂದರೆ ಇನ್ನೇನು ನಮ್ಮ ಝೋನ್ ಹತ್ರನೇ ಇದೆ ಅಲ್ಲಿಗೆ ಹೊರಟೋಗ್ಬಿಡ್ಬೋದು ತಿರ್ಗಾ ತಗೊಂಡೋಗಿ ದೂರ ಎಲ್ಲ ಆಗ್ತಾನೋ ಗೊತ್ತಿಲ್ಲ ಆಮೇಲೆ ಇನ್ನೊಬ್ರು ಅಲ್ಲಿ ಓಲಾ ಮಾಡ್ತಿದ್ದವ್ರು ಬೇರೆ ಶಾಕ್ ಕೊಟ್ಟರು ನಮ್ಮ ಫ್ರೆಂಡು ಮ್ಯಾಜಿಕ್ ಪಿನ್ ಮಾಡ್ತಾ ಇದ್ದಾನೆ ಬಟ್ ಅವನಿಗೆ ಅಮೌಂಟೇ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿಡ್ರಾ ಹಾಕಾದ್ಮೇಲೆ ಅಮೌಂಟ್ ಎಷ್ಟೊತ್ತಿಗೆ ಕೊಡ್ತಾನೆ ಏನು ಅನ್ನೋದು ಕೂಡ ನೋಡೋಣ ಫಸ್ಟ್ ಇವಾಗ ಒಂದು ಆರ್ಡರ್ ಕಂಪ್ಲೀಟ್ ಮಾಡ್ಬೋಣ ಒಂದು ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನಮಗೆ 200 ರೂಪಾಯಿ ವಿಡ್ರಾ ಮಾಡ್ಬೋದು ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ ಪಿಕಪ್ 3.3 ಕಿಲೋಮೀಟರ್ ವಸಂತ ನಗರ ಹಾಕಿದ್ದಾನೆ ಡ್ರಾಪ್ 1.8 ಕಿಲೋಮೀಟರ್ ಶಿವಾಜಿ ನಗರ ಹಾಕಿದ್ದಾನೆ ಅಂದರೆ 5 ಕಿಲೋಮೀಟರ್ ನಾನು ಅಲ್ಲಿಗೆ ಹೋಗ್ಬೇಕು ಸೊ ಆರ್ಡರ್ ಕ್ಯಾನ್ಸಲ್ ಆಯ್ತು ಬಿಡಿ ಈಗ ಏನಪ್ಪ ಅಂತಂದರೆ 3 ಕಿಲೋಮೀಟರ್ ಪಿಕಪ್ ಹೋಗಿ ತಿರ್ಗಾ 2 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬೇಕಾಗುತ್ತೆ ಸೇಮ್ ಆರ್ಡರೇ ಬರ್ತಾ ಇದೆ ಬೇರೆ ಆರ್ಡರ್ ಏನು ಬರ್ತಾ ಇಲ್ಲ ನೋಡಿ ಆಗಲೇ ಕ್ಯಾನ್ಸಲ್ ಆಯ್ತಲ್ಲ ಅದೇ ಆರ್ಡರೇ ಬರ್ತಾ ಇದೆ ಅಕ್ಸೆಪ್ಟ್ ಮಾಡಲಾ ಬೇಡವಾ ಅಂತ ಗೊತ್ತಾಗ್ತದೆ ಏನಕ್ಕೆ ಅಂತಂದರೆ 3.5 ಕಿಲೋಮೀಟ್ರ್ ಹೋಗಿ ತಿರ್ಗಾ ಇನ್ನು ಟೋಟಲ್ ಆಗಿ ಎಷ್ಟು 5.5 ಕಿಲೋಮೀಟರ್ ನಾನು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಬೇಡ ಗೈಸ್ ಡಿನೈ ಮಾಡ್ತೀನಿ ನೋಡೋಣ ಇನ್ನೊಂದು ಯಾವ್ದು ಚಿಕ್ಕ ಆರ್ಡರ್ ಬರಲಿ ಸಾಕು ಗೈಸ್ ಇದೇನು ಮ್ಯಾಜಿಕ್ ಇನ್ನು ಸೌಂಡ್ ಇಲ್ದಂಗೆ ಆಗೋಯ್ತು ಪೀಕ್ ಅವರ್ ಇದು ಪೀಕ್ ಅವರ್ ಅಲ್ಲ ಅಂತಂದರೆ ಏನೋ ಅನ್ಬೋದಾಯಿತು ಪೀಕ್ ಅವರಲ್ಲೂ ಕೂಡ ಆರ್ಡರ್ಗೂ ಕೊಡ್ತಾ ಇರೋಲ್ಲ ಇವನು ಅದು 2 ಸತಿ ಯಾವುದೋ ಒಂದೇ ಆರ್ಡರ್ ತೋರಿಸ್ತಾ ಸುಮ್ಮನೆ ಅಕ್ಸೆಪ್ಟ್ ಮಾಡ್ಬಿಟ್ಟು ಡ್ರಾಪ್ ಮಾಡ್ಬಿಡ್ಬೇಕಾಯ್ತು ಅದು ಒಂದು ಆರ್ಡರ್ನ ಬಟ್ ಇನ್ನೊಂದು ಆರ್ಡರ್ಗಳು ಬರ್ಬೋದು ಅಂತ ಹೇಳಿ ಮುಂದಕ್ಕೆ ಪಾಸ್ ಆದರೆ ನೋಡಿ ಬರ್ತಾನೆ ಇಲ್ಲ ಆರ್ಡರ್ ಒಂದೊಂದು ಕೂಡ ಯಾವ್ದಪ್ಪ ಜಾಮ್ ಇದು ಗೈಸ್ ನೋಡಿ ಇನ್ನೂ ಒಂದು ಆರ್ಡರ್ ಬಂದಿತ್ತು ಅದನ್ನು ಕೂಡ ಈಗ ಅಕ್ಸೆಪ್ಟ್ ಮಾಡ್ಬಿಟ್ಟು ಪಿಕಪಿಗೆ ಹೋಗ್ತಾ ಇದ್ದೀನಿ ನನ್ಗನ್ನಿಸ್ತಂಗೆ ಬರ್ಗರ್ ಕಿಂಗ್ ಬೆಲ್ ರೋಡಲ್ಲಿ ಐತಲ್ಲ ಅದು ಅಂತ ಅನ್ನಿಸ್ತು ನೋಡಂತ ಇದೆ ವ್ಯೂ ಡೈರೆಕ್ಷನ್ ಕೊಟ್ಟಿಲ್ಲ ಸುಮ್ಮನೆ ಹೋಗ್ತಾ ಇದ್ದೀನಿ ಸ್ಟಾರ್ಟ್ ಅಲ್ಲೇನೆ ಈ ಬೆಲ್ ರೋಡಲ್ಲಿ ಐತಲ್ಲ ಅದೇ ಬರ್ಗರ್ ಕಿಂಗ್ ಅಲ್ಲೇ ಏನಪ್ಪಾ ಅಂತಂದ್ರೆ ಇನ್ನೊಂದು ಯಾವ್ದೋ ಒಂದು ಆರ್ಡರ್ ಬರ್ಲಿ ಬಿಡಿ ಅಕ್ಸೆಪ್ಟ್ ಮಾಡಿ ಡ್ರಾಪ್ ಮಾಡೋಣ ಏನಕ್ಕೆ ಅಂತ ಅಂದ್ರೆ ಆರ್ಡರ್ಗಳು ಏನು ಅಷ್ಟಾಗಿ ಬರ್ತಾ ಇಲ್ಲ ಎಲ್ಲಿ ಇವಾಗ ಆನ್ಲೈನ್ ಡ್ರಾಪ್ ಮಾಡಿ ಎಷ್ಟೊತ್ತಾಯ್ತು ಅಂತಂದ್ರೆ ಆಲೇ ಒಂದು 20 ನಿಮಿಷ ಆಯ್ತು ಒಂದು 20 ನಿಮಿಷ ಆಗಾದ್ಮೇಲೆ ಯಾವುದೋ ಒಂದು ಆರ್ಡರ್ ಬಂತು ಅದು ಸೆಲೆಕ್ಟೆಡ್ ಆರ್ಡರ್ ಅಲ್ಲ ಯಾವುದೋ ಒಂದು ಬಂತಲ್ಲ ಅದನ್ನ ಈಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಡ್ರಾಪ್ ಕೂಡ ಎಲ್ಲಿ ಏನು ನೋಡಿಲ್ಲ ಅಕ್ಸೆಪ್ಟ್ ಮಾಡ್ಬಿಟ್ಟು ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡಿ ಇವಾಗ ಬನ್ನಿ ಇವಾಗ ಇದೆ ಬರ್ಗರ್ ಕಿಂಗ್ ಹತ್ರ ಹೋಗ್ಬಿಟ್ಟು ಯಾರನ್ನು ಕೂಡ ಪಿಕಪ್ ಮಾಡ್ಕೊಂಡು ಹೋಗೋಣ ನಾ ಚೆಕ್ ಮಾಡಿ ಇದು ಯಶವಂತ್ ಹಾಂ ಮ್ಯಾಜಿಕ್ ಪಿನ್ ಆರ್ಡರ್ ಹೆಂಗೋ ರೆಡಿ ಇದೆ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಬೇಗ ಕಸ್ಟಮರ್ ಲೊಕೇಶನ್ ಎಲ್ಲಪ್ಪ ಇದಕ್ಕೆ ಒ ಟಿ ಪಿ ಬೇಕು ನೀವು ನೀಡ್ ಟು ಒ ಟಿ ಪಿ ಫ್ರಮ್ ಕಸ್ಟಮರ್ ಮ್ಯಾಜಿಕ್ ಪಿನ್ ಎಲ್ಲ ಆರ್ಡರ್ಗೂ ಒ ಟಿ ಪಿ ಎಂಟರ್ ಮಾಡಲೇಬೇಕಾಗುತ್ತೆ ನಾವು ಏನು ಅವ್ರಿಗೆ ಗೊತ್ತಿಲ್ಲ ಮ್ಯಾಜಿಕ್ ಪಿನ್ನಿಂದ ಒ ಟಿ ಪಿ ಕೊಡಲೇಬೇಕು ಅಂತ ಕಸ್ಟಮರ್ ಏನು ತೊಂದರೆ ಕೊಡಲ್ಲ ಕೇಳ್ತಿದ್ದಂಗೆ ಹೇಳ್ತಾರೆ ಬನ್ನಿ ವ್ಯೂ ಡೈರೆಕ್ಷನ್ 2.5 ಕಿಲೋಮೀಟರ್ ಇದೆ ಅಂದರೆ ಅಲ್ಲಿ ತೋರಿಸ್ಬೇಕಾದ್ರೆ 3.3 ಕಿಲೋಮೀಟರ್ ತೋರಿಸ್ದ ಬನ್ನಿ ಅವ್ರು ಡ್ರಾಪ್ ಮಾಡೋಣ ಮೇಡಮ್ ಒ ಟಿ ಪಿ
9376 ಆಗಿದೆ. ಗೈಸ್ ನೋಡಿ ಫೈನಲಿ ಆರ್ಡರ್ ಡೆಲಿವರ್ ಆಯಿತು. ಇವಾಗ ಅರ್ನಿಂಗ್ಸ್ ಕೂಡ 200 ಆಗಿದೆ. ವಿಡ್ರಾ ಹಾಕಿ ನೋಡೋಣ. 232 ರೂಪಾಯಿ ಇದೆ. ಬಟ್ ಇನ್ನೊಂದು ಆರ್ಡರ್ ಬರ್ತಾ ಇದೆ. ಅಕ್ಸೆಪ್ಟ್ ಮಾಡ್ತಾ ಬೇಡವಾ? ಇಲ್ಲಿಗೆ ಜಾಲಲ್ಲಿಗೆ ಬರ್ತಾ ಇದೆ. ಬೇಡ ಗೈಸ್, ಡಿನೈಡ್ ಮಾಡ್ತೀನಿ. ಆಫ್ಲೈನ್ ಹೋಗ್ತೀನಿ ತಡ್ರಿ ಫಸ್ಟ್. ಆಫ್ಲೈನ್ ಇವಾಗ ವಿಡ್ರಾ ಟು ಬ್ಯಾಂಕ್ ಹಾಕೋಣ. ನೋಡಿ UPI ಮತ್ತು ಬ್ಯಾಂಕ್ ಟ್ರಾನ್ಸ್ಫರ್ ಕೇಳ್ತಾ ಇದೆ. ಯಾವ್ದ್ರಲ್ಲಿ ಒಂದ್ರಲ್ಲಿ ಹಾಕಿ ನೋಡ್ತೀನಿ ಯಾವ್ದ್ರಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಟೋಟಲ್ ಆಗಿ ಇವತ್ತು 2 ಆರ್ಡರ್ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತಂದರೆ, ಮೊದಲನೇ ಆರ್ಡರ್ಗೆ 63 ರೂಪಾಯಿ ಮಾಡೀನಿ, ಎರಡನೇ ಆರ್ಡರ್ಗೆ 46 ರೂಪಾಯಿ. ಟೋಟಲ್ ಆಗಿ 110 ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಆಗಿದೆ ಸ್ನೇಹಿತರೆ. ಅಂದರೆ ಇಷ್ಟು ಮಾಡೋಕ್ಕೇ 1.5 ಗಂಟೆ ತಗೊಂಡಿದ್ದು ನಾನು. 100 ರೂಪಾಯಿ ಮಾಡೋಕೆ 1.5 ಗಂಟೆ ಆಯಿತು. ಅದೇ ಮ್ಯಾಜಿಕ್ ಫ್ಲೀಟಲ್ಲಿ ಅವನು ರೆಸ್ಟೋರೆಂಟ್ ಅವ್ನು ಮಾಡಿತ್ತಪ್ಪ ಅಂತ ಅನ್ನಿಸ್ತಾ ಇದೆ ನನಗೆ. ಏನಕ್ಕೆ ಅಂತಂದರೆ ರೆಸ್ಟೋರೆಂಟಲ್ಲಿ ಆರ್ಡ್ರ್ ಲೇಟ್ ಮಾಡೋದು, ಎರಡನೇ ಆರ್ಡ್ರನ್ನು ಲೇಟ್ ಆಗಿಲ್ಲ ನೋಡಿ, ಆರಾಮಾಗಿ ಸ್ಮೂತಾಗಿ ತೊಗೊಂಬಂದು ಕೊಟ್ಟೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಾನು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್. ಪೇಮೆಂಟು 24 ಗಂಟೆ ಆದಮೇಲೆ ಬಂತು.